ಡಿ ಕೆ ಶಿವಕುಮಾರ್ ಅವರನ್ನ ಇಳಿಸಿಬಿಟ್ರೆ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ಮೂಲೆ ಗುಂಪಾಗ್ತಾರೆ ಕಾಂಗ್ರೆಸ್ನಲ್ಲಿ. ಕಂಪ್ಲೀಟ್ ಮೂಲೆ ಗುಂಪಾಗ್ತಾರೆ. ಆಗ 2028ರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ದಾವೆ ಏನಿದೆ, ನಾನೇ ಆಗಬೇಕು ಮುಖ್ಯಮಂತ್ರಿ ಅಂತೇಳಿ, ಅದಕ್ಕೆ ಮಹತ್ವನೇ ಇರಲ್ಲ. ಕಾರಣ ಆವಾಗ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಮತ್ತು ಇತರೆ ಸ್ಪರ್ಧಿಗಳು ಯಾರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಡಿ ಕೆ ಶಿವಕುಮಾರ್ ನಗಣ್ಯ ಆಗ್ಬಿಡ್ಬೋದು ಕಾಂಗ್ರೆಸ್ನಲ್ಲಿ. ಇದು ಇರ್ತಕ್ಕಂಥ ಆತಂಕ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ದೊಡ್ಡ ಆತಂಕ. ಅದು ಇಳಿಸ್ತಾರೆ. ಕಾರಣ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಯ್ತು. 2020ರಲ್ಲಿ ಅವರು ಅರೆಸ್ಟ್ ಆಗಿ ಅದಾದ ಬಳಿಕ ತಿಹಾರ್ ಜೈಲಿನಿಂದ ಹೊರಬಂದ ಬಳಿಕ ಅವರನ್ನ 2020ರ ಜುಲೈ 2ನೇ ತಾರೀಕು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಪರಮೇಶ್ವರ್ ಅವರ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ದೀರ್ಘಾವಧಿಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತವ್ರು ಯಾರು ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್. ಪರಮೇಶ್ವರ್ ಅವರು 8 ವರ್ಷ ಇದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಅದಾದ ಬಳಿಕ ಡಿ ಕೆ ಶಿವಕುಮಾರ್. ಬಟ್ ಡಿ ಕೆ ಶಿವಕುಮಾರ್ ಅವರನ್ನ 2028ರವರೆಗೆ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ. ಒನ್ಸ್ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಇಳಿದಾರೆ, ಈಗಾಗಲೇ ಒತ್ತಡ ಇದೆ. ಬಹುಶಃ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅದನ್ನೇ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿದಾರೆ, ಆಗ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಸಂಪೂರ್ಣ ಮೂಲೆ ಗುಂಪಾಗ್ತಾರೆ. ಕಾರಣ ಒಂದು ಏನು ಅಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಕೋಆರ್ಡಿನೇಷನ್ ಚೆನ್ನಾಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಪಕ್ಷದ ಒಳಗಡೆ ಅವರ ಒಂದಿಷ್ಟು ಪಟಾಲಂ ಗುಂಪೇನಿದೆ, ಅದು ಇವರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದೆ ಅನ್ನೋದೊಂದು ಬಿಟ್ರೆ, ಪಕ್ಷದ ಉಳಿದ ನಾಯಕರು, ಉಳಿದ ಪ್ರಮುಖರು, ಉಳಿದ ಕಾರ್ಯಕರ್ತರು, ಉಳಿದ ಶಾಸಕರ ಜೊತೆಗೆ ಡಿ ಕೆ ಶಿವಕುಮಾರ್ ಕೋಆರ್ಡಿನೇಷನ್ ಚೆನ್ನಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಅವರಿಗೆ ಅತ್ಯಂತ ದೊಡ್ಡ ಇರುಸು ಮುರುಸು ಉಂಟು ಮಾಡ್ತಾ ಇರುವಂಥದ್ದು, ಸಮಸ್ಯೆ ಉಂಟು ಮಾಡ್ತಾರೆ. ಅದನ್ನು ಚೇಂಜ್ ಮಾಡ್ಕೊಳ್ಳಲ್ಲ ಅವರು. ಅದನ್ನು ಅವ್ರು ಯಾವ ರೀತಿ ಭಾವಿಸಿದ್ದಾರೆ ಅಂತ ಹೇಳಿದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಅನ್ನ, ಅದು ತನಗೆ ಸಿಕ್ಕಂತ ಅತ್ಯಂತ ದೊಡ್ಡ ಗತ್ತು ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಇಸ್ ಪೊಲಿಟಿಕಲ್ ಸ್ಟ್ರೆಂತ್, ರಾಜಕೀಯ ಶಕ್ತಿ ಸಾಮರ್ಥ್ಯ. ಯಾರು ಕೇರ್ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ನಂಬ್ಕೊಂಡು ಎಷ್ಟು ಜನ ಎಲೆಕ್ಷನ್ಗೆ ಹೋಗ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ? ಆಯ್ತು, ಬಿಜೆಪಿಗೆ ಹೋದ್ರು ಎಷ್ಟು ಜನ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ಕೊಂಡು ನಿಲ್ಲಕ್ಕಾಗತ್ತೆ? ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಬ್ಬರೇ ಹೆಸರು ಹೇಳ್ಕೊಂಡು ಹೋದಂತಹ ಕುಸುಮ ಹನುಮಂತರಾಯಪ್ಪ ಅವರೇ ಗೆಲ್ಲೇ ಇಲ್ಲ. ಈ ಹಳೆ ಮೈಸೂರು ಭಾಗದ, ವಿಶೇಷವಾಗಿ ಮಂಡ್ಯ ಮತ್ತು ರಾಮನಗರ ಜಿಲ್ಲೆಯ ಯಾರು ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವರ ಪರ ವಕಾಲತ್ತು ಮಾಡ್ತಾ ಇದ್ದಾರೆ, ಅವರ ರಾಜಕೀಯ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ಏನು ಅಂತ ಹೇಳಿ ಅವ್ರಿಗೆ ದಿಗಲಿದೆ. ಸೊ ಇದು ಸಮಸ್ಯೆ ಡಿ ಕೆ ಶಿವಕುಮಾರ್ಗೆ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹೇಳಿದ್ರೆ ಮೂಲೆ ಗುಂಪಾಗ್ತಾರೆ. ಮೂಲೆ ಗುಂಪಾಯ್ತು. ಲೈಮ್ ಲೈಟ್ ಇಂದ ಔಟ್ ಆದ್ರು, ಪಕ್ಷದ ಲೈಮ್ ಲೈಟ್ ಇಂದ ಔಟ್ ಆದ್ರು ಡಿ ಕೆ ಶಿವಕುಮಾರ್ ಅಂತ ಆದ್ರೆ ಔಟ್ ಆಫ್ ಮುಖ್ಯಮಂತ್ರಿ ರೇಸಿಂದ ಹೊರಬಿದ್ರು ಅಂತಾನೆ ಅರ್ಥ. ಸೊ ಅಂತಹ ಸ್ಥಿತಿಯನ್ನು ಎದುರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಇಲ್ಲ. ಸೊ ಹೀಗಾಗಿ ಕುಟುಂಬದ ಜೊತೆಗೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಮಗಳು, ಶಿ ಈಸ್ ವೆರಿ ಎಂಥೂಸಿಯಾಸ್ಟಿಕ್. ತಮ್ಮ ತಂದೆ ಕಾಂಗ್ರೆಸ್ ಅನ್ನ ಬಿಟ್ಟು ಅವರು ಕೂಡ ಬಿಸಿನೆಸ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಗಳು ಕೂಡ ಬಿಸಿನೆಸ್ ಲೆಕ್ಕಾಚಾರದಲ್ಲೇ ಇರುವಂಥದ್ದು. ಫ್ರಮ್ ಎಜುಕೇಷನ್ ಟು ಎವ್ರಿಥಿಂಗ್. ಶಿಕ್ಷಣ ಕೂಡ ಅವ್ರ ಲೆಕ್ಕಾಚಾರದ ಪ್ರಕಾರ ದುಡ್ಡು ಮಾಡುವಂತಹ ವ್ಯವಹಾರ ಅಷ್ಟೇ. ಇಟ್ಸ್ ಎ ಬಿಸ್ನೆಸ್. 100 ರೂಪಾಯಿ ಹಾಕಿದ್ದೀನಿ, 200 ರೂಪಾಯಿ ಎತ್ತಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾಗಿ ಆ ಲೆಕ್ಕಾಚಾರದಲ್ಲೇ ಇರೋದ್ರಿಂದಾಗಿ ಸೊ ಸಜೆಷನ್ ಏನು ತಂದೆಗೆ ಕೊಡ್ತಾ ಇರುವಂಥದ್ದು, ಬಿಡು, ಬೇಡ, ಇದು ನಮಗೆ ಬಿಸ್ನೆಸ್. ಉತ್ತರ ಭಾರತಕ್ಕೂ ವಿಸ್ತರಣೆ ಮಾಡೋದು, ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ, ಪೂರ್ವ, ಪಶ್ಚಿಮ ಭಾರತದಾದ್ಯಂತ ದಶ ದಿಕ್ಕುಗಳಿಗೆ ನಮ್ಮ ಬಿಸ್ನೆಸ್ ವಿಸ್ತರಣೆ ಮಾಡ್ದಂಗಾಗುತ್ತೆ. ಅದಕ್ಕೆ ಬಿಜೆಪಿಯ ನಾಯಕರ ಸಹಕಾರ ಮತ್ತು ಬೆಂಬಲ ಬೇಕು ಎನ್ನುವಂಥದ್ದು ಮಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಸಲಹೆ. ಸೊ ಆ ಕಾರಣಕ್ಕೋಸ್ಕರ, ಈ ಎಲ್ಲ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಡೆಗೆ ವಾಲಲಿಕ್ಕೆ, ಆ ಕಡೆ ಬಿಜೆಪಿಯ ಕಡೆ ಹೋಗಲಿಕ್ಕೆ, ಜಗನ್ನಾಥ ಭವನದ ಮೆಟ್ಟಿಲನ್ನು ಹತ್ತಲಿಕ್ಕೆ, ದೆಹಲಿಯಲ್ಲಿ ಬಿಜೆಪಿಯವರು ಕಟ್ಟಿರುವಂತಹ ಹೊಸ ಭವನದ ಮೆಟ್ಟಿಲನ್ನು ಹತ್ತಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಳವಣಿಗೆ. ಸೊ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಸುಳಿವು ಬಿಟ್ಟುಕೊಟ್ಟಿಲ್ಲ. ಬಟ್ ಕಳೆದ ಈ ಹಿಂದೆ ಇಡಿ, ಐಟಿ ಮತ್ತು CBI ರೇಡ್ ಆದಂತಹ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ನನಗೆ ಬಿಜೆಪಿಯವರು ಆಫರ್ ಕೊಟ್ಟಿದ್ದಾರೆ, ಬನ್ನಿ ನೀವು
ನಿಮಗೆ ಕೇಸ್ನಿಂದ ಮುಕ್ತಿ ಕೊಡಿಸ್ತೀವಿ ಅಥವಾ ನಿಮಗೇನು ಸಮಸ್ಯೆ ಮಾಡಲ್ಲ ನಾವು ಅಂತೇಳಿ. ಆ ಸಂದರ್ಭದಲ್ಲಿ ಆ ಆಫರನ್ನು ತಾವು ತಿರಸ್ಕರಿಸಿದ್ದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಟ್ ಕಾಲ ಪರಿಸ್ಥಿತಿ ಸನ್ನಿವೇಶಗಳು ಬದಲಾಗ್ತಾ ಇರ್ತವೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋದರೆ ಕಾಂಗ್ರೆಸ್ ಅನ್ನ ಬಿಟ್ಟು ಅವರ ಜೊತೆಗೆ ಯಾರು ಹೋಗ್ತಾರೆ ಅದೇ ಇರುವಂತ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದರೆ ಯಾರು ಹೋಗಬಹುದು? ಬಹುಶಃ ಸದ್ಯದ ಮಾಹಿತಿಗಳ ಪ್ರಕಾರ 3 ಜನ, ನಂಬರ್ 3, 1, 2, 3 ಇಷ್ಟೇ ಜನ ಸದ್ಯದ ಲೆಕ್ಕಾಚಾರ. ಒಂದು ಡಿ ಕೆ ಶಿವಕುಮಾರ್, ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋದ್ರೆ 3 ಶಾಸಕರಷ್ಟೇ ಹೋಗ್ಬೋದು. ಅದರಲ್ಲಿ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎಚ್ ಸಿ ಬಾಲಕೃಷ್ಣ, ಕುಣಿಗಲ್ನ ಶಾಸಕ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ಗೆ 2018ರ ಚುನಾವಣೆಯಲ್ಲಿ ಮತ್ತು 2023ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸಿದ್ದೇ ಡಿ ಕೆ ಶಿವಕುಮಾರ್. ಹೀಗಾಗಿ ನೆಂಟನನ್ನ ಬಿಟ್ಟು ನೆಂಟ ಇರಕ್ಕಾಗಲ್ಲ. ನೆಂಟನನ್ನ ಬಿಟ್ಟು ನೆಂಟ ಇದ್ರೆ ರಂಗನಾಥ್ ನೆಕ್ಸ್ಟ್ ಟೈಮ್ MLA ಆಗಲ್ಲ. ಸೊ ಇದು ಇರುವಂತಹ ಪರಿಸ್ಥಿತಿ. ಈಗಾಗಲೂ ಹೋಗ್ಲೇಬೇಕಾಗತ್ತೆ. ಇನ್ನು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಮೊದಲ ಬಾರಿಗೆ ಶಾಸಕ ವಿಧಾನಸಭೆಯಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾರ ಹೆಸರಲ್ಲಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹೆಸರಲ್ಲಿ. ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರು ಇರ್ತಾರೆ ಶಾಸಕರು ಸಾಮಾನ್ಯವಾಗಿ, ಅಥವಾ ಜನರ ಹೆಸರಲ್ಲಿ, ಅಥವಾ ತಾಯಿ ಹೆಸರಲ್ಲಿ, ಅಥವಾ ಮನೆ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಚನ್ನಗಿರಿಯ ಶಾಸಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಮೊದಲ ಬಾರಿ ಶಾಸಕ. ಹೀಗಾಗಿ ಈ 3 ಜನ ಹೋಗಬಹುದು ಎನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಚರ್ಚೆಗಳು ಇವೆಲ್ಲವೂ ಕೂಡ. ಈ 3 ಜನ ಹೋಗ್ಲಿಕ್ಕೆ ಮಾಗಡಿ ಶಾಸಕರಿಗೆ ಅನಿವಾರ್ಯ. ಕಾರಣ ರಿಪಬ್ಲಿಕ್ ಆಫ್ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಎದುರಾಕೊಂಡು, ಇನ್ ಕೇಸ್ ಅವರು ಬಿಜೆಪಿಗೆ ಹೋದ್ರೆ ಅವರನ್ನ ಎದುರಾಕೊಂಡು ಮಾಗಡಿಯ ಕ್ಷೇತ್ರದ ಶಾಸಕರು ರಾಜಕೀಯ ಮಾಡ್ಲಿಕ್ಕೆ ಆಗಲ್ಲ. ಹೋಗ್ಲೇಬೇಕಾಗತ್ತೆ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಒಂಥರ ಅಡಕತ್ತರಿಯಲ್ಲಿ ಸಿಕ್ಕ ಹಾಕೊಂಡಾಗೆ ಮಾಗಡಿ ಶಾಸಕರ ಪರಿಸ್ಥಿತಿ ರಾಮನಗರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಇಷ್ಟರ ಮಟ್ಟಿಗೆ ಬೆಳೆಯದೆ ಹೋಗಿದ್ರೆ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಅವರ ಸೌಂಡ್ ಜಾಸ್ತಿ ಆಗ್ತಾ ಇತ್ತು. ಆದರೆ ಆ ಸೌಂಡ್ ಕೇಳಿಸಲ್ಲ ಜಾಸ್ತಿ. ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್. ಸೊ ಇದು ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ರೆಡಿ ಆಗ್ತಾ ಇದ್ದಾರೆ. ನಿನ್ನೆ ದೆಹಲಿಗೆ ದಿಢೀರ್ ಹೋಗಿದ್ರು ಎನ್ನುವಂಥದ್ದು ಮಾಹಿತಿ. ಆದರೆ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ನಾನು ಯಾವುದೇ ರಾಜಕೀಯ ಭೇಟಿಯನ್ನ ಮಾಡಿಲ್ಲ, ಶಿರಡಿಗೆ ಬಂದಿದ್ದು ದೇವರ ದರ್ಶನಕ್ಕೋಸ್ಕರ. ಶಿರಡಿ ಮಹಾರಾಷ್ಟ್ರದಲ್ಲೇ ನಾಳೆನೂ ಮಹಾರಾಷ್ಟ್ರದಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2019ರಲ್ಲಿ ಕುಮಾರಸ್ವಾಮಿಯವರ ಸರ್ಕಾರವನ್ನ ಕೆಡವಿದಂತಹ ಕಾಂಗ್ರೆಸ್ನ ಶಾಸಕರು ಮತ್ತು JDSನ 3 ಶಾಸಕರು ಒಂದಿಷ್ಟು ದಿನ ತಂಗಿದ್ದು ಮಹಾರಾಷ್ಟ್ರದ ಐಷಾರಾಮಿ ಹೋಟೆಲುಗಳಲ್ಲಿ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಕುಮಾರಸ್ವಾಮಿಯವರ ಸರ್ಕಾರವನ್ನು ಕಾಪಾಡಲಿಕ್ಕೆ ಮಹಾರಾಷ್ಟ್ರ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಶಾಸಕರು ತಂಗಿದ್ದಂತಹ ಹೋಟೆಲ್ನ ಎದುರುಗಡೆ ಧಾರಾಕಾರ ಮಳೆಯಲ್ಲೂ ಕೂಡ ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡಿ ಬಂದಂಥವ್ರು. ಅದೇ ಡಿ ಕೆ ಶಿವಕುಮಾರ್ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಶಿರಡಿ ಸಾಯಿಬಾಬರ ದರ್ಶನವನ್ನು ಪಡೆದಿದ್ದಾರೆ. ನಾಳೆನೂ ಮಹಾರಾಷ್ಟ್ರದಲ್ಲಿ ಇರ್ತಾರೆ. ನಾಳೆ ಒಂದು ಕಾರ್ಯಕ್ರಮ ಇದೆ ಮಹಾರಾಷ್ಟ್ರದಲ್ಲಿ. ದೆಹಲಿಗೆ ಹೋಗಿಲ್ಲ ಎನ್ನುವಂಥದ್ದು ಅವರ ಕಡೆಯವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ದೆಹಲಿಗೆ ಹೋಗಿಲ್ಲ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಈಸ್ ಸ್ಟಿಲ್ ಇನ್ ಮಹಾರಾಷ್ಟ್ರ. ಸೊ ಕಾಂಗ್ರೆಸ್ಸಿಗೆ
ಸೊ ಮಹಾರಾಷ್ಟ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.